ನಿನ್ನ ಸಂತಾನವಾಗಬೇಕಿದ್ರಪ್ಪ, ಚಿರಂಜೀವಿನ ಆಗುವಿ, ನಿನ್ನ ಸಂತಾನವನ್ನು ನೋಡುವಿ ಎಂಬುದಾಗಿ ದೇವರ ಮಾತು ಯೆಶಾಯ 53 ಅಪ್ಪ ಅಧ್ಯಾಯದಲ್ಲಿ ಹೇಳಿರುವ ಮಾತು ನೆರವೇರಬೇಕಿದ್ರೆ ನಮಗೋಸ್ಕರ ನೀನು ಶಿಲುಬೆಯಲ್ಲಿ ಊಹಿಸೋದಕ್ಕಿಂತಲೂ ಹೆಚ್ಚಾದಂಥ ಕಷ್ಟವನ್ನು ಅನುಭವಿಸಿ ಪ್ರೀತಿಯಿಂದ ತಾಳ್ಮೆಯಿಂದ ಸ್ವೀಕರಿಸಿ ನಮ್ಮನ್ನು ರಕ್ಷಿಸುವುದು ಒಂದೇ, ತಂದೆಯನ್ನು ಸಮಾಧಾನಪಡಿಸುವುದು ಒಂದೇ ನಿನ್ನ ಗುರಿಯಾಗಿತ್ತು. ಇವತ್ತು ನಮ್ಮ ಪಾಪ ದ್ರೋಹಗಳ ನಿಮಿತ್ತ ನೀನು ಭಯಂಕರವಾದ ಶಿಕ್ಷೆಯನ್ನು ಅನುಭವಿಸಿದನು. ಚಿರಂಜೀವಿಯಾದಿ, ನಾವು ಚಿರಂಜೀವಿಗಳಾದೆವು, ನಿನ್ನ ಸಂತಾನವಾದೆವು. ಸುತ್ತಮುತ್ತಲ ಎಲ್ಲ ಜನರು ಧರ್ಮಾತ್ಮನಾದ ನಿನ್ನ ಕೈಯಲ್ಲಿ ಸತ್ಯವನ್ನು ತಿಳ್ಕೊಂಡು ಪರಲೋಕ ಸೇರ್ಲಿಕ್ಕಾಗುವಾಗಿ, ಆತ್ಮದಲ್ಲಿ ನಿನ್ನನ್ನು ಆರಾಧಿಸಲಿಕ್ಕಾಗುವಾಗಿ ಅಪ್ಪ ನೀನೇ ಸಹಾಯ ಮಾಡಿ. ನೀನು ಮೈ ಮುಂದಕ್ಕೋಸ್ಕರ ಘನ ಮಾನ ಮಹಿಮೆಪ್ಪ ನಿನಗೆ ಕೊಟ್ಟಿರುವ ಸುಂದರ ಅವಕಾಶಕ್ಕಾಗಿ ಸ್ತೋತ್ರ. ಅನೇಕ ದಿನಗಳಿಂದ ಈ ಭಯಭಕ್ತಿಯ ಒಂದು ಅಪ್ಪ ಸತ್ಯಾಂಶಕ್ಕೆ ತಡೆಗಳು ಬಂದರು. ಸವಿಸ್ತಾರವಾಗಿ ಅನೇಕರ ರಕ್ಷೆಯ ಮಾರ್ಗವಾಗಿ ಈ ಒಂದು ಜೀವವುಳ್ಳ ನಿನ್ನ ಮಾತು ಅದ್ಭುತವಾಗಿ ಸಾಗಲ್ಪಡಿಸುವ ಅಪ್ಪ, ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಅಂತರಾಳದಿಂದ ತುಂಬ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ದಾಹದಿಂದ ಪೂರ್ಣ ಶಕ್ತಿಯಿಂದ ಬೇಡುತ್ತಿದ್ದೇನೆ. ಈ ಪ್ರಸಂಗ ಅನೇಕರನ್ನು ಭಯ ಹುಟ್ಟಿಸಿ, ಅನೇಕರಿಗೆ ಭಯಭಕ್ತಿಯ ಮಾರ್ಗವಾಗಿ, ಅನೇಕರಿಗೆ ಭಯಭಕ್ತಿಯ ಲಕ್ಷಣಗಳಾಗಿ, ಅನೇಕರು ಭಯಭಕ್ತಿಯ ಸತ್ಯಾಂಶವನ್ನು ತಿಳ್ಕೊಂಡವರಾಗಿ, ಭಯಭಕ್ತಿಯಿಂದಲೇ ಅನೇಕರು ಆಶೀರ್ವಾದ ಹೊಂದುತ್ತಾ ಪರಲೋಕದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಾಗಿ ಅಪ್ಪ ನೀನೇ ಸಹಾಯ ಮಾಡಿ, ನೀನೇ ಮೈಮುಂದುಕೊಳ್ಳಬೇಕೆಂದು ಈ ದಿನವನ್ನು ನಮಗೆ ಆಶೀರ್ವದಿಸಿಕೊಟ್ಟು ನೀನು ಮೈಮುಂದುಕೊಂಡದಕ್ಕೆ ಸ್ತೋತ್ರ ಹೇಳುತ್ತಾ ಯೇಸು ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅರಸುಗಳಿರ ವಿವೇಕವಾಗಿರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿ ಕೊಡ್ರಿ, ದೇವರನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಆತನಲ್ಲಿ ಉಲ್ಲಾಸ ಪಡ್ರಿ, ಆತನ ಮಗನಾದಂಥ ಕ್ರಿಸ್ತೇಸುವಿಗೆ ಮುದ್ದಿಡ್ರಿ, ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ಅಮೂಲ್ಯವಾದಂಥ ವಾಕ್ಯ. ಆತನಲ್ಲಿ ಅರಸುಗಳಿರ ದೇಶಾಧಿಪತಿಗಳ ಅಧಿಕಾರಿಗಳ ಎಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನನ್ನು ನಡುಗುತ್ತಾ ಸೇವಿಸಿರಿ. ಯಾಕಂದರೆ ದೇವರು ದೊಡ್ಡವರು, ದೇವರು ಸರ್ವವನ್ನುಂಟು ಮಾಡಿದರು, ದೇವರಿಗೆ ಭಯಪಡಲೇಬೇಕು. ದೊಡ್ಡವನಾಗಿರುವ ದೇವರನ್ನು ಸೇವಿಸಲೇಬೇಕು, ಧ್ಯಾನಿಸಲೇಬೇಕು, ಸ್ಮರಿಸಲೇಬೇಕು. ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರಲೇಬಾರದು. ಎಲ್ಲರಿಗೂ ದೇವರಿದ್ದಾರೆ ಎಂಬುದಾಗಿ ಗೊತ್ತಿದೆ. ಇಡೀ ವಿಶ್ವನೇ ದೇವರ ಸೃಷ್ಟಿ ಅಥವಾ ಮನುಷ್ಯರೆಲ್ಲರೂ ದೇವರ ಸೃಷ್ಟಿ. ಮನುಷ್ಯರೆಲ್ಲರಿಗೂ ದೇವರೇ ಸರ್ವಸ್ವ. ಮನುಷ್ಯರೆಲ್ಲರೂ ದೇವರನ್ನೇ ಆಧಾರ ಮಾಡಿಕೊಂಡಿದ್ದಾರೆ. ಮನುಷ್ಯರೆಲ್ಲರಿಗೂ ದೇವರೇ ದೊಡ್ಡ ನಿಧಿ, ಅದಕ್ಕಿಂತ ದೊಡ್ಡ ನಿಧಿ ಯಾವುದೂ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಪ್ರತಿಯೊಬ್ಬೊಬ್ಬರೂ ದೇವರನ್ನು ಆಧಾರ ಮಾಡಿಕೊಂಡಿದ್ದಾರೆ. ಆದರೆ ದೇವರು ಯಾರು, ಜೀವವುಳ್ಳ ದೇವರ ಭಯಭಕ್ತಿ ಏನು ಎಂಬುದನ್ನು ಆಳವಾಗಿ ತಿಳಿಯದೆ ಹೋಗಿದ್ದಾರೆ. ದೇವರು ಯಾರಂದರೆ ಗೊತ್ತಿದೆ ನಮಗೆ. ಸೃಷ್ಟಿಯನ್ನು ಉಂಟು ಮಾಡಿದ ದೇವರೇ, ಕರ್ತನಾದ ದೇವರೇ, ಸೃಷ್ಟಿಯನ್ನು ಉಂಟು ಮಾಡಿದ ಅವರೇ ಪರಮಾತ್ಮ, ಭಗವಂತ ಅಥವಾ ಸೃಷ್ಟಿಕರ್ತ ಅಥವಾ ಕರ್ತನಾದ ಯೇಸು. ನನ್ನ ಮಗನಿಗೆ ಮುದ್ದಿಡ್ರಿ,
ನನ್ನ ಮಗನ ಮಾತುಗಳನ್ನು ಕೇಳ್ರಿ, ಅದು ನನ್ನಿಂದ ಬಂದಂಥ ಮಾತುಗಳು. ಆದ್ದರಿಂದ ಎಲ್ಲರೂ ವಿವೇಕಿಗಳಾಗ್ರಿ, ಅರಸುಗಳಿಗಳ ಪ್ರಜೆಗಳ ಎಲ್ಲ ವಿವೇಕ ಜ್ಞಾನ ತಿಳುವಳಿಕೆಯನ್ನು ಪಡೆಯಿರಿ, ಇಲ್ಲವಾದರೆ ನೀವು ನಾಶವಾದಿರಿ. ದೇವರನ್ನು ದೃಷ್ಟಿಸಿರಿ ಎಂಬುದಾಗಿ ದೇವರು ಭಕ್ತನಾದಂಥ ದಾವೀದನ ಮೂಲಕ ತನ್ನ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಭಯಭಕ್ತಿಯ ವಿಷಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಭಯಭಕ್ತಿ ಅಂದರೆ ಏನು? ದೇವರು ನಮ್ಮನ್ನುಂಟು ಮಾಡಿದವರು, ಮೇಲಿಂದ ನಮ್ಮನ್ನು ನೋಡುವವರು, ನಮ್ಮೆಲ್ಲರ ಕಣ್ಣು ದೇವರ ಮೇಲೆ ಹೋಗೇ ಹೋಗುತ್ತೆ. ಹಾಗಿದ್ರೆ ದೇವರು ಎಂಬುದಾಗಿ ನಮಗೆ ಗೊತ್ತಾಗಿದೆ. ಅಂದರೆ ದೇಹ ಇಲ್ಲದವರು, ಅಂದರೆ ವಯಸ್ಸಿಲ್ಲದವರು, ಅಂದರೆ ರೂಪ ಇಲ್ಲದವರು, ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ. ಹೇಗೆ ಗಾಳಿ ಕಣ್ಣಿಗೆ ಕಾಣುವುದಿಲ್ಲವೋ ಬೀಸುವುದು ನಮಗೆ ಅರಿವಾಗುತ್ತಿದೆ. ಅದರಿಂದ ನಾವು ಗಾಳಿ ಇದೆ ಎಂಬುದಾಗಿ ಸ್ಪಷ್ಟವಾಗಿ, ಮತ್ತು ಗಾಳಿ ನಮಗೆ ಅತ್ಯವಶ್ಯ. ಹಾಗೆ ದೇವರು ಕಣ್ಣಿಗೆ ಕಾಣದಿದ್ರೂ ದೇವರಿದ್ದಾರೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ದೇವರು ನೀತಿಯಲ್ಲಿ, ನ್ಯಾಯದಲ್ಲಿ, ಸತ್ಯತೆಯಲ್ಲಿ, ಸೃಷ್ಟಿಯಲ್ಲಿ, ತನ್ನ ಶಕ್ತಿಯಲ್ಲಿ, ತನ್ನ ವಿಸ್ಮಯದಲ್ಲಿ, ತನ್ನ ಮಹಿಮೆಯಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ದೇವ ಎಂಬುದಾಗಿ ಕೂಗುತ್ತಿದ್ದಾರೆ, ದೇವರಿದ್ದಾರೆ ಎಂಬುದಾಗಿ ಎಲ್ರಿಗೂ ಗೊತ್ತಾಗ್ತಿದೆ. ಈ ಸತ್ಯ ಗೊತ್ತಿರುವುದರಿಂದ ದೇವರಿಗೆ ಭಯಪಡ್ರಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನಡುಗುತ್ತಾತನನ್ನು ಸೇವಿಸ್ರಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಭಯಪಡುವುದಂದರೆ ಏನು? ಭಯಭಕ್ತಿ ಅಂದರೆ ಏನು? ದೇವರಿದ್ದಾರೆ ಎಂಬುದಾಗಿ ಗೊತ್ತಾದ ಮೇಲೆ ಗಾಳಿಯನ್ನು ಕಾಣದಾಗೆ ದೇವರನ್ನು ಕಾಣದಿದ್ರು ಗಾಳಿ ಇದೆ, ಬೀಸುತ್ತಿದೆ ಎಂಬಂಥ ಅರಿವಾಗುವ ಪ್ರಕಾರ ದೇವರು ನಮ್ಮ ಜೊತೆ ಇದ್ದಾರೆ, ಎಲ್ಲವನ್ನು ನೋಡುತ್ತಿದ್ದಾರೆ ಎನ್ನುವಂಥ ಅರಿವಾಗೋದ್ರಿಂದ ನಾವು ದೇವರಿಗೆ ಭಯಪಡಲೇಬೇಕು. ಭಯಪಡುವುದಂದ್ರೆ ಏನು? ಮೇಲಿಂದ ದೇವರು ಸರ್ವವನ್ನುಂಟು ಮಾಡಿ ನಮಗೆ ಜೀವ ಶ್ವಾಸವನ್ನು ಕೊಟ್ಟು ಅವರ ಆತ್ಮವನ್ನು ನಮ್ಮಲ್ಲಿ ಇಟ್ಟದ್ರಿಂದ ಈ ಲೋಕದ ಯಾತ್ರೆ ಮುಗಿದ ಮೇಲೆ ಈ ಶರೀರ ಮಣ್ಣಿಗೆ ಸೇರಿದ್ರೂ ಇದರಲ್ಲಿರುವಂಥ ಆತ್ಮ ದೇವರ ಬಳಿಗೆ ಹೋಗಲೇಬೇಕು. ದೇವರ ಬಳಿಗೆ ಹೋಗಬೇಕಿದ್ರೆ ಅದು ನೀತಿ, ನ್ಯಾಯ, ಒಳ್ಳೆತನ, ಜೀವವುಳ್ಳ ಧರ್ಮವನ್ನು ಮಾಡೋದ್ರ ಮೂಲಕ ದೇವರ ಬಳಿಗೆ ಹೋಗಬೇಕು. ಹಾಗಿರುವಾಗ ಮನುಷ್ಯ ಪ್ರತಿಯೊಬ್ಬೊಬ್ಬರು ದೇವರಿಗೆ ಭಯಪಡಬೇಕು. ಭಯಭಕ್ತಿ ಅಂದರೆ ಪೂಜ್ಯ ಭಾವದಿಂದ ದೇವರನ್ನು ಪ್ರತಿ ಸಲನೂ ದೀನತ್ವದಿಂದ, ಪೂಜ್ಯ ಭಾವದಿಂದ, ಭಕ್ತಿಯಿಂದ ದೇವರನ್ನು ಎದುರು ನೋಡುವುದೇ ಭಯಭಕ್ತಿ. ಇದಕ್ಕೆ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ನಾವು ಅಬ್ರಾಮನ ಬಗ್ಗೆ ನೋಡಬಹುದು. ಅಬ್ರಾಮನು 100 ವರ್ಷದಲ್ಲಿ ಹಣ್ಣು ಮುದುಕನಾಗುವಾಗ ಮಗುವನ್ನು ಪಡೆದ. ಅದರ ಮಧ್ಯೆ ಅನೇಕ ಹೋರಾಟ ಬಂತು. ಇನ್ನು ನನಗೆ ಮಗು ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ಸಂಶಯ ಬಂತು. ಆದರೂ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನದಲ್ಲಿ ನಂಬಿಕಸ್ತನು, ನಾನು ಸಂಶಯ ಪಡಲ್ಲ ಎಂಬುದಾಗಿ ನಂಬಿಕೆಯಿಂದ ದೇವರ ವಾಗ್ದಾನದ ಪ್ರಕಾರ 100 ವರ್ಷದಲ್ಲಿ ಆತನು ಮಗುವನ್ನು ಪಡೆದ. ಆ ಮಗುವಿಗೆ ಇಸಾಕ ಎಂಬುದಾಗಿ ಹೆಸರಿಟ್ಟ. ಆ ಮಗುವನ್ನು ದೇವರು ಮತ್ತೆ ತಿರುಗಿ ನನಗೆ ಯಜ್ಞಾರ್ಪಣೆ ಮಾಡಿ ನೀನು ಸಮರ್ಪಿಸಬೇಕೆಂಬುದಾಗಿ ಕೇಳುವಾಗ 100 ವರ್ಷದಲ್ಲಿ ಮಗುವನ್ನು ಕೊಟ್ಟಂಥ ದೇವರು ನೀನು ವಿಸ್ಮಯವಾದಂಥ ಅದ್ಭುತ ಸ್ವರೂಪನು. ಆದ್ದರಿಂದ ನೀನು ನನ್ನ ಮಗುವನ್ನು ಕೇಳುತ್ತಿದ್ದೆ ಅಂದರೆ ಅದರಲ್ಲೂ ಒಂದು ದೊಡ್ಡ ಉದ್ದೇಶ ಇದೆ, ನಿನ್ನ ಚಿತ್ತವಿದೆ. ನಾನು ಬಿಲ್ಕುಲ್ ಇದಕ್ಕೆ ಇಂಜರಿ ಅಲ್ಲ ಎಂಬುದಾಗಿ ಧೈರ್ಯವಾಗಿ ನಿರ್ಭಯನಾಗಿ ತನ್ನ ಮಗುವನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡುವಾಗ ದೇವರು ಅಬ್ರಾಮನಿಗೆ ನಿನ್ನ ಭಯಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ, ನಿನ್ನ ಒಬ್ಬನೇ ಮಗುವನ್ನು ನನಗೆ ಸಮರ್ಪಿಸುವುದಕ್ಕೆ ನೀನು ಹಿಂತೆಗೆದ ಕಾರಣ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಿ. ದೇವರಿಗೆ ಆ ಮಗು ಬೇಕಾಗಿರಲಿಲ್ಲ, ದೇವರು ವಾಗ್ದಾನ ಮಾಡಿದ್ದು ಅದು ನಿನಗೇ ಕೊಡುವುದು ಎಂಬುದಾಗಿ. ಆದರೂ ಈತನ ಅಂತರಂಗವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವರು ಅಬ್ರಾಮನನ್ನು ಮಗುವಿನ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟುಕೊಂಡಿದ್ದಾನೋ ಅಥವಾ ಶ್ವಾಸವನ್ನು ಕೊಟ್ಟು ಮುಂದೆ
ಈ ಶರೀರದ ಆತ್ಮವನ್ನು ನನ್ನಲ್ಲಿ ಒಂದು ಮಾಡುವಂಥ ದೇವರ ಮೇಲೆ ಈತನು ಹೆಚ್ಚಾದ ಪ್ರೀತಿ ಇಟ್ಟುಕೊಂಡಿದ್ದಾನೆ ಅನ್ನುವಂಥ ಚೆಕ್ಕಿಂಗಿಗೋಸ್ಕರ ಅಬ್ರಾಮನನ್ನು ದೇವರು ಪರೀಕ್ಷಿಸುವಾಗ ಆ ಪರೀಕ್ಷೆಯಲ್ಲಿ ಅಬ್ರಾಮ ನಿರ್ಭಯನಾಗಿ ಸ್ವತಂತ್ರನಾಗಿ ಮಗುವಿನ ಮೇಲೆ ಪ್ರೀತಿ ಇದ್ರೂ ಮಗುವಿಗಿಂತ ಹೆಚ್ಚಾಗಿ ದೇವರ ಮೇಲೆ ಪ್ರೀತಿ ಎಂಬುದಾಗಿ ತೋರ್ಪಡಿಸಿ ದೇವರ ಆಪ್ತ ಸ್ನೇಹಿತ ಭಯಭಕ್ತಿಯುಳ್ಳ ಮನುಷ್ಯ ಎಂಬುದಾಗಿ ಬಿರುದನ್ನು ಪಡ್ಕೊಂಡ. ಭಯಭಕ್ತಿ ಅಂದರೆ ದೇವರಿಗೆ ಪೂಜ್ಯ ಭಾವದಿಂದ ಎದುರು. ಆವಾಗ ಹಳೆ ಒಡಂಬಡಿಕೆಯಲ್ಲಿ ಯಜ್ಞಾರ್ಪಣೆ ಇದ್ದರೆ, ಈಗ ಹೊಸ ಒಡಂಬಡಿಕೆ ಕ್ರಿಸ್ತೇಸುವಿನ ನಿಮಿತ್ತ ಕೃಪೆಯ ಕಾಲವಾಗಿದೆ. ಅಂದು ಮಗುವನ್ನು ಅಥವಾ ಓರಿಗಳನ್ನು ಮೇಕೆಗಳನ್ನು ದೇವರು ಯಜ್ಞಕ್ಕೋಸ್ಕರ ಭಕ್ತರ ಮೂಲಕ ಕೇಳಿದರೆ, ಇಂದು ತನ್ನ ಏಕೈಕ ಪುತ್ರನಾದಂಥ ಕ್ರಿಸ್ತೇಸುವನ್ನೇ ಯಜ್ಞಾರ್ಪಣೆ ಮಾಡಿ ಆ ಕ್ರಿಸ್ತೇಸುವಿನ ಅಮೂಲ್ಯ ರಕ್ತದಿಂದ ನಮ್ಮನ್ನು ಪಾವನ ಮಾಡಿ ತಂದೆ ದೇವರ ಪರಮಾತ್ಮನ ಸಮಕ್ಷಮದಲ್ಲಿ ನಿಲ್ಲುವಂಥ ಮಹಾಕೃಪೆ ಕೊಟ್ಟಿದ್ದಾರೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಮನುಷ್ಯ ಕೋಳಿ ಮೇಕೆಗಳ ಕುರಿಗಳ ರಕ್ತಗಳನ್ನು ಚೆಲ್ಲಿ ಶುದ್ಧ ಮಾಡಿಕೊಳ್ಳುವುದು ದೇವರಿಗೆ ಇಷ್ಟ ಇಲ್ಲ. ಮುಗ್ಧ ಪ್ರಾಣಿಗಳ ರಕ್ತಗಿಂತ ನಿಮ್ಮ ಪಾಪ ದ್ರೋಹಕ್ಕೋಸ್ಕರ ನನ್ನ ಮಗನನ್ನೇ, ನಿಮ್ಮನ್ನುಂಟು ಮಾಡಿದ ತಪ್ಪಿಗೆ ನನ್ನ ಮಗನನ್ನೇ ನಾನು ಲೋಕಕ್ಕೋಸ್ಕರ ಸಕಲ ಕುಲ ಜನಾಂಗ ಭಾಷೆಗಳ ನಡುವಂಥ ಎಲ್ಲ ಜನರಿಗೋಸ್ಕರ ನನ್ನ ಮುದ್ದು ಮಗುವನ್ನೇ ಸಮರ್ಪಣೆ ಮಾಡಿದ್ದೇನೆ. ನನ್ನ ಮುದ್ದು ಮಗುವಿಗೆ ಮುದ್ದಿಡ್ರಿ, ಆತನ ಮಾತುಗಳನ್ನು ಕೇಳ್ರಿ, ಆತನನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸ್ರಿ. ಆತನ ಅಮೂಲ್ಯ ರಕ್ತದಿಂದ ನಿಮ್ಮನ್ನು ತೊಳೆದುಕೊಂಡವರಾಗಿ ಶುದ್ಧೀಕರಿಸಲ್ಪಟ್ಟ ಜೀವಿತದೊಂದಿಗೆ ಅಬ್ರಾಮನ ಹಾಗೆ ಪರಿಶುದ್ಧತೆಯಿಂದ ಯಥಾರ್ಥತೆಯಿಂದ ಕೆಟ್ಟದ್ದನ್ನು ನಿರಾಕರಿಸಿ ದೇವರಿಗೋಸ್ಕರ ಜೀವಿಸಿರಿ ಎಂಬುದಾಗಿ ದೇವರು ಹೇಳುವಂಥ ಮಾತಾಗಿದೆ. ಅಬ್ರಾಮನ ಅದಕ್ಕೆ ದೊಡ್ಡ ಉದಾಹರಣೆ. ಹೀಗೆ ಭಯಭಕ್ತಿ ಅಂದರೆ ಪೂಜ್ಯ ಭಾವದಿಂದ ನಂದೇನೂ ಇಲ್ಲ, ನನ್ನ ಸರ್ವ ಸಂಪತ್ತು ದೇವರೇ. ದೇವರು ಯಾವಾಗ ತೆಗಿಬೇಕು, ಯಾವಾಗ ಹುಟ್ಟಿಸಬೇಕು, ಏನು ಮಾಡಬೇಕು, ಯಾವ ಟೈಮಲ್ಲಿ ಮದುವೆ ಯಾವುದು ಎಲ್ಲವನ್ನು ಅವರಿಗೆ ಗೋಚರವಾಗಿದ್ದುಕೊಂಡು ಅವರ ಚಿತ್ತಾನುಸಾರವಾಗಿ ನೆರವೇರುವುದರಿಂದ ನನ್ನದಾಗಿ ಏನೂ ಇಲ್ಲ ಎಂಬುದಾಗಿ ತಿಳ್ಕೊಂಡು ಪೂಜ್ಯ ಭಾವದಿಂದ ದೇವರಿಗೆ ಸದಾ ಭಯಭಕ್ತಿಯಿಂದ ದೇವರನ್ನು ಎದುರು ನೋಡುವುದೇ ನಮ್ಮ ಪಾಲಿಗೆ ಬಂದಂಥ ಭಕ್ತಿ. ಇದನ್ನು ನಾವು ಮಾಡಲೇಬೇಕೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ಭಯಭಕ್ತಿಯ ವಿಷಯದಲ್ಲಿ ಸತ್ಯವೇದದ ಕೆಲವು ಸತ್ಯಾಂಶವನ್ನು ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 6:13 ವಚನ ಹೇಳುತ್ತಿದೆ. 6:13 ಧರ್ಮೋಪದೇಶ ಕಾಂಡ, ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿರಿ. ಹಾಗಿದ್ರೆ ಸೃಷ್ಟಿಕರ್ತನಲ್ಲಿ, ಸೃಷ್ಟಿಯನ್ನುಂಟು ಮಾಡಿದ ಕರ್ತನಲ್ಲಿ ನಾವು ದೇವರ ಸೃಷ್ಟಿಯಾದದ್ರಿಂದ ಸೃಷ್ಟಿಯಾದಂಥ ನಾವುಗಳು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ ಎಂದು ಧರ್ಮೋಪದೇಶ ಕಾಂಡ 6:13 ವಚನ ಹೇಳುತ್ತಿದೆ. ನಾವು ಸತ್ಯದ ಅರಿವಿಗೆ ಬಂದ ಮೇಲೆ ಹೆಚ್ಚೆಚ್ಚಾಗಿ ಭಯಭಕ್ತಿ ಉಳ್ಳವರಾಗಿರಲೇಬೇಕು. ಎರಡನೇದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 10, 12, 13 ವಚನ, ನೀವು ಭಯಭಕ್ತಿ ಉಳ್ಳವರಾಗಿರಬೇಕು, ಪೂರ್ಣ ಪ್ರಾಣದಿಂದ ನನ್ನನ್ನು ಪ್ರೀತಿಸಬೇಕು, ಹಾಗೆ ಪೂರ್ಣ ಪ್ರಾಣದಿಂದ ನನ್ನ ಆಜ್ಞೆಗಳನ್ನು ಕೈಕೊಳ್ಳಬೇಕು, ನನ್ನ ಮಾತುಗಳಿಗೆ ವಿಧೇಯರಾಗಬೇಕು, ಹಾಗೆ ಪೂರ್ಣ ಪ್ರಾಣದಿಂದ ನನ್ನ ಸೇವೆ ಮಾಡಬೇಕು. ಇದನ್ನು ನಿಮ್ಮಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 10, 12, 13 ವಚನದಲ್ಲಿ ದೇವರು ಸ್ಪಷ್ಟವಾಗಿ ನಮ್ಮಿಂದ ಕೇಳುತ್ತಿದ್ದಾರೆ. ಯಾವುದನ್ನು? ನೀವು ಪೂರ್ಣ ಪ್ರಾಣದಿಂದ ನನ್ನನ್ನು ಪ್ರೀತಿಸಬೇಕು, ಪೂರ್ಣ ಪ್ರಾಣದಿಂದ ನನ್ನ ಆಜ್ಞೆಗಳನ್ನು ಕೈಕೊಳ್ಳಬೇಕು, ಪೂರ್ಣ ಪ್ರಾಣದಿಂದ ನನ್ನನ್ನು ಸೇವಿಸಬೇಕು, ಪೂರ್ಣ ಪ್ರಾಣದಿಂದ ನನ್ನ ಸೇವೆ ಮಾಡಬೇಕು. ದೇವರನ್ನು ಪರಿಚಯಿಸುವುದು, ಒಳ್ಳೆಯದನ್ನು ಮಾಡುವುದು, ಆದಷ್ಟು ದೇವರ ಆಜ್ಞೆ ವಿಧಿಗಳಿಗೆ ಅಂಜಿಕೊಂಡು ನಡೆಯುವುದು,